ಇನ್ನು ಸಿಟಿ ರವಿ ಬಂಧನ ಕೇಸ್ನಲ್ಲಿ ಮೊದಲ ತಲೆದಂಡ ಆಗಿದೆ. ಖಾನಾಪುರ ಠಾಣೆಗೆ ಬಿಜೆಪಿ ನಾಯಕರುಗಳನ್ನ ಒಳಗೆ ಬಿಟ್ಟಿದ್ದಕ್ಕೆ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಅಮಾನತು ಮಾಡಲಾಗಿದೆ. ಆದರೆ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಿದ್ದಾರೆ. ಹಾಗೆ ಸಿಪಿಐ ಮಂಜುನಾಥ್ ಅಮಾನತಿಗೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಗರು. ಸಿಟಿ ರವಿ ಬಂಧನ ಕೇಸ್ನಲ್ಲಿ ಮೊದಲ ತಲೆದಂಡ. ಸಿಪಿಐ ಅಮಾನತು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಸರ್ಕಾರ. ಸಿಟಿ ರವಿ ವಿರುದ್ಧದ ಅಶ್ಲೀಲ ಪದ ಬಳಕೆ ಕೇಸ್ನ ತನಿಖೆಯನ್ನ ಸರ್ಕಾರ ಸಿಐಡಿಗೆ ನೀಡಿದೆ. ಇದೇ ಹೊತ್ತಲ್ಲಿ ಸಿಟಿ ರವಿ ಬಂಧನ ಕೇಸ್ನಲ್ಲಿ ಮೊದಲ ತಲೆದಂಡವಾಗಿದೆ. ಖಾನಾಪುರ ಠಾಣೆ ಸಿಪಿಐ ಮಂಜುನಾಥ್ ನಾಯಕ್ರನ್ನ ಅಮಾನತು ಮಾಡಲಾಗಿದೆ. ಐಜಿಪಿ ವಿಕಾಸ್ ಕುಮಾರ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅಷ್ಟಕ್ಕೂ ಅಮಾನತಿಗೆ ಕೊಟ್ಟಿರುವಂತಹ ಕಾರಣ ಏನಂತೀರಾ? ತೋರಿಸ್ತೀವಿ ನೋಡಿ. ಬಿಜೆಪಿ ನಾಯಕರನ್ನ ಠಾಣೆಯೊಳಗೆ ಬಿಟ್ಟು ಸಭೆ ಮಾಡಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಸಿಪಿಐ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಲಾಗಿದೆ. ಅದಾಗೆ ಅವತ್ತು ಆಗಿದ್ದೇನೆಂದ್ರೆ ಡಿಸೆಂಬರ್ 19ರಂದು ಖಾನಾಪುರ ಠಾಣೆಗೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಈ ವೇಳೆ ಠಾಣೆಯ ಸಿಬ್ಬಂದಿಯನ್ನು ಇಟ್ಕೊಂಡೇ ಸೂಕ್ತ ಭದ್ರತೆಗೆ ಸೂಚಿಸಲಾಗಿತ್ತು. ಆಪಾದಿತರನ್ನ ಹೊರತುಪಡಿಸಿ ಯಾರನ್ನೂ ಠಾಣೆಗೆ ಬಿಡದಂತೆ ಸೂಚನೆ ನೀಡಲಾಗಿತ್ತು. ಆದರೆ ರಾಜಕೀಯ ಮುಖಂಡರು ಖಾನಾಪುರ ಠಾಣೆ ಒಳಗೆ ಬಂದಿದ್ದಾರೆ, ನೀವು ರಾಜಕೀಯ ಮುಖಂಡರನ್ನ ತಡೆಯುವಲ್ಲಿ ವಿಫಲರಾಗಿದ್ದಾರೆ, ಮೇಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪವಾಗಿದೆ ಅಂತ ಅಮಾನತು ಆದೇಶದಲ್ಲಿ ತಿಳಿಸಲಾಗಿದೆ. ವಿಷಯ ಅಂದ್ರೆ ಖಾನಾಪುರ ಠಾಣೆಯಲ್ಲೇ ಕಮಿಷನರ್ ಯಡಾ ಮಾರ್ಟಿನ್ ಮತ್ತು ಡಿಸಿಪಿ ರೋಹನ್ ಜಗದೀಶ್ ಕೂಡ ಇದ್ರಂತೆ. ಕಮಿಷನರ್ ಅನುಮತಿಯಂತೆ ಬಿಜೆಪಿ ನಾಯಕರನ್ನ ಸಿಪಿಐ ಒಳಗೆ ಬಿಟ್ಟಿದ್ರು ಎನ್ನಲಾಗಿದೆ. ಆದ್ರೆ ಹಿರಿಯ ಅಧಿಕಾರಿಗಳಿದ್ರು ಸಿಪಿಐ ಅಮಾನತು ಮಾಡಿ ಆದೇಶ ಹೊರಡಿಸಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಅಮಾನತು ಆದೇಶ ಖಂಡಿಸಿ ನಾಳೆ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಸಿಪಿಐ ಅಮಾನತು ಇಲಾಖೆ ನಿರ್ಧಾರವೆಂದ ಪರಮೇಶ್ವರ್. ಇನ್ನು ಬೆಳಗಾವಿಯಲ್ಲಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಕಮಿಷನರ್ ಕಚೇರಿಗೆ ಬಂದಿದ್ದಾರೆ. ಸುರಕ್ಷತಾ ದೃಷ್ಟಿಯಿಂದ ಸಿಟಿ ರವಿ ಅವರನ್ನ ಹೊರಗೆ ಕರೆದುಕೊಂಡು ಹೋದ್ವಿ ಅಂತ ಕಮಿಷನರ್ ಯಡಾ ಮಾರ್ಟಿನ್ ಸಮಜಾಯಿಷಿ ನೀಡಿದ್ದಾರಂತೆ. ಇದಾದ ನಂತರವೇ ಅಮಾನತು ಆದೇಶ ಹೊರಬಿದ್ದಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಸಭೆಯ ಬಳಿಕ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಖಾನಾಪುರ ಪಿಎಸ್ಐ ಅಮಾನತು ಇಲಾಖೆ ಅಧಿಕಾರಿಗಳ ನಿರ್ಧಾರ, ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರುವಂಥದ್ದು. ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ. ನಾವು ಯಾವ ಡೈರೆಕ್ಷನ್ಸು ಸೂಚನೆಗಳು ನಾವು ಯಾವುದನ್ನು ಕೊಡೋದಿಲ್ಲ. ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ. ಅವರಲ್ಲಿ ಏನು ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ನನಗೂ ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ನಾನು ನಮ್ಮ ಟ್ರಾಫಿಕ್ ವೆಹಿಕಲ್ಸು ಎಷ್ಟು ಟ್ರಾಫಿಕ್ ಬರ್ತದೆ ಏನು ಬರ್ತದೆ ಅಂತೇಳಿ ಹೋಮ್ ಮಿನಿಸ್ಟರ್ಗೆ ಪೊಲೀಸ್ ಆಫೀಸರ್ಸ್ಗೆ ತಿಳಿಸಕ್ಕೆ ಮಾತ್ರ ಇಲ್ಲಿಗೆ ಬಂದಿದ್ದೀನಿ. ನನ್ನ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಕ್ರಮವಾಗಬೇಕು ಎಂದ ರವಿ. ಬಿಜೆಪಿ ನಾಯಕರನ್ನ ಠಾಣೆಯೊಳಗೆ ಸಭೆ ಮಾಡಲು ಬಿಟ್ಟಿದ್ದಕ್ಕೆ ಸಿಪಿಐ ಅಮಾನತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಈ ಬಗ್ಗೆ ಮಾಹಿತಿ ಇಲ್ಲ, ನನ್ನ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಕ್ರಮವಾಗಿ ಕೆಲವರನ್ನ ಅಮಾನತು ಮಾಡಬೇಕು ಎಂದಿದ್ದಾರೆ. ನನಗೆ ಮಾಹಿತಿ ಇಲ್ಲ, ಏನಿದು ಹಿನ್ನೆಲೆ, ಯಾವ ಹಿನ್ನೆಲೆ ಅಂತ ನನಗೆ ಮಾಹಿತಿ ಇಲ್ಲ. ಅಮಾನತು ಮಾಡಬೇಕಾಗಿದ್ದು ಅಮಾನವೀಯವಾಗಿ ವರ್ತಿಸಿದಂಥ ಪೊಲೀಸರ ಮೇಲೆ. ನನ್ನನ್ನು ಶಾರೀರಿಕವಾಗಿ ಮಾನಸಿಕವಾಗಿ ನನ್ನ ಮೇಲೆ ದೌರ್ಜನ್ಯ ನಡೆಸಿದವರ ಮೇಲೆ ಮೊದಲು ಅಮಾನತು ಮಾಡಬೇಕು. ಈ ಮಧ್ಯೆ ಸಭಾಪತಿ ಹೊರಟ್ಟಿ ಅವರಿಗೆ ಸಿಟಿ ರವಿ ಪತ್ರ ಬರೆದಿದ್ದು ರಾತ್ರಿ ಇಡೀ ಎಲ್ಲೆಡೆ ಸುತ್ತಾಡಿಸಿದ್ದಾರೆ. ನಮ್ಮ ಹಕ್ಕಿಗೆ ಚ್ಯುತಿ ಬಂದಿದೆ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ಇಬ್ಬರನ್ನ ಕರೆದು ಮಾತನಾಡ್ತೇನೆ, ಇಲ್ಲಿಗೆ ಮುಗಿಸಲು ಪ್ರಯತ್ನಿಸುತ್ತೇನೆ ಅಂತ ಹೊರಟ್ಟಿ ಹೇಳಿದ್ದಾರೆ. 7 ಪೇಜಿನ ಲೆಟರ್ ಬರೆದಾರೆ. ನನಗೆ ಈ ಥರ ಅವರು ನಾವೆಲ್ಲ ಮುಗಿಸ್ಕೊಂಡು ಇದಕ್ಕೆ ಬಂದ್ವಿ, ನಾವು ವಿಧಾನಸೌಧಕ್ಕೆ ಸೌತ್ ಸಡ್ಜರ್ನಾಗಣ ಗೇಟ್ ಕಡೆ ಬಂದು ನಾವು ಧರ್ನಾ ಮಾಡ್ತಿದ್ವಿ. ಧರ್ನಾ ಮಾಡೋದು 6:50ಕ್ಕೆ ನಮ್ಮನ್ನು ಹಿಡ್ಕೊಂಡು ಹೋಗ್ಯಾರ. ಹೋಗಿ ಎಲ್ಲ ಕಡೆ ಸುತ್ತಾಡ್ಯಾರ. ರಾತ್ರಿ 5 ಗಂಟೆ ಮಟ್ಟ ನಾನು ಕರ್ಕೊಂಡು ಅಡ್ಡಾಡ್ಯಾರ. ಅದಕ್ಕೆ ನನ್ನ ಹಕ್ಕಿಗೆ ಚ್ಯುತಿ ಬಂದೈತಿ. ಅದಕ್ಕೆ ಅವ್ರ ಮೇಲೆ ನನಗೆ ಇದನ್ನು ಮಾಡಿದವ್ರ ಮೇಲೆ ಕ್ರಮ ತಗೋಬೇಕಂತ ಬರ್ದಾರ.
ಇಂದೇ ತನಿಖೆ ಕೈಗೆತ್ತಿಕೊಳ್ಳಲಿದೆ ಸಿಐಡಿ ತಂಡ. ರಾಜಕೀಯ ಜಟಾಪಟಿ, ಅಮಾನತು ರಾಜಕೀಯದ ಮಧ್ಯೆ ಸಿಐಡಿ ತಂಡ ಇಂದೇ ಬೆಳಗಾವಿಗೆ ಎಂಟ್ರಿ ಕೊಡಲಿದೆ. ಖಾನಾಪುರ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಸಾಧ್ಯತೆ ಇದೆ. ಎಸ್ಪಿ ರಾಘವೇಂದ್ರ ಹೆಗಡೆ ನೇತೃತ್ವದ ತಂಡದಿಂದ ತನಿಖೆ ನಡೆಸಲಾಗುತ್ತೆ. ಮಾಹಿತಿ ಸಂಗ್ರಹದ ಬಳಿಕ ಮಹಜರಿಗಾಗಿ ಸಭಾಪತಿಗೆ ಅನುಮತಿ ಕೇಳಲಿದೆ. ಆಡಿಯೋ, ವಿಡಿಯೋ ಸೇರಿ ಎಲ್ಲಾ ದಾಖಲೆ ಸಂಗ್ರಹದ ಬಳಿಕ ಸಿಟಿ ರವಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.